ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಆಗಲಿಕ್ಕೆ ಕಾರಣಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಈ ಇನ್ಫರ್ಟಿಲಿಟಿ ಆಗಲಿಕ್ಕೆ ಹೆಣ್ಮಕ್ಳು ಮಾತ್ರ ಕಾರಣರಾಗಲ್ಲ, ಕೆಲವೊಮ್ಮೆ ಗಂಡ್ಮಕ್ಳು ಕೂಡ ಕಾರಣರಾಗ್ತಾರೆ. ಹಾಗಾದರೆ ಇವತ್ತು ನಾನು ಹೆಣ್ಮಕ್ಳಲ್ಲಿ ಏನೇನು ಕಾರಣ ಇರಬಹುದು ಈ ಇನ್ಫರ್ಟಿಲಿಟಿ ಆಗಲಿಕ್ಕೆ ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಕೆಲವು ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆಗಳಲ್ಲಿ ಈ ಎಂಡೋಮೆಟ್ರಿಯೋಸಿಸ್ ಕೂಡ ಒಂದು. ಇದು ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಫೀಮೇಲಲ್ಲಿ. ಹಾಗಾದರೆ ಈ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಅಂತ ನಿಮಗೆ ಡೌಟ್ ಬಂದಿರುತ್ತೆ. ನೋಡಿ, ಈ ಎಂಡೋಮೆಟ್ರಿಯೋಸಿಸ್ ಅಂತ ಅಂದರೆ ಈ ಗರ್ಭಾಶಯದ ಒಳಪದರವನ್ನು ಹೋಲುವಂತಹ ಒಂದು ಅಂಗಾಂಶವು ಈ ಗರ್ಭಾಶಯದ ಹೊರಗೆ ಬೆಳೆಯುವಂತಹ ಸ್ಥಿತಿಯನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತಾರೆ. ನೀವು ಇಲ್ಲಿ ಇಮೇಜಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಇದನ್ನೇ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತಾರೆ. ಇದು ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಯುಟೆರೈನ್ ಫೈಬ್ರಾಯ್ಡ್ಸ್. ಇದು ಕೂಡ ಕೆಲವು ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿಗೆ ಕಾರಣವಾಗುವಂಥ ಒಂದು ಸಾಮಾನ್ಯ ಸಮಸ್ಯೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಯುಟೆರೈನ್ ಫೈಬ್ರಾಯ್ಡ್ಸ್ ಅಂದರೆ ಏನು ಅಂತ ನಿಮಗೊಂದು ಡೌಟ್ ಬಂದಿರುತ್ತೆ. ನೋಡಿ, ಯುಟೆರೈನ್ ಫೈಬ್ರಾಯ್ಡ್ಸ್ ಅಂದರೆ ಗರ್ಭಾಶಯದಲ್ಲಿ ಆಗುವಂತಹ ಕ್ಯಾನ್ಸರ್ ಅಲ್ಲದ ಗಡ್ಡೆಗಳು. ಇದನ್ನು ಯುಟೆರೈನ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತಾರೆ. ಇವುಗಳು ಸ್ನಾಯು ಮತ್ತು ನಾರುಗಳಿಂದ ರೂಪುಗೊಂಡಿರುತ್ತವೆ. ಇದರಿಂದನೂ ಕೂಡ ಇನ್ಫರ್ಟಿಲಿಟಿ ಉಂಟಾಗುತ್ತೆ ಹೆಣ್ಮಕ್ಳಲ್ಲಿ. ನೆಕ್ಸ್ಟು ಈ ಫಾಲೋಪಿಯನ್ ಟ್ಯೂಬ್ ಅಬ್ಸ್ಟ್ರಕ್ಷನ್ ಅಥವಾ ಫಾಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಅನ್ನೋದನ್ನು ಕೇಳಿರ್ತೀರ. ಇದು ಕೂಡ ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿಗೆ ಕಾಡುವಂಥ ಕಾಮನ್ ಆದಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬಹುದು. ತುಂಬ ಜನರಿಗೆ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಈ ಫಾಲೋಪಿಯನ್ ಟ್ಯೂಬ್ ಅಬ್ಸ್ಟ್ರಕ್ಷನ್ ಅಥವಾ ಫಾಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಅಂದರೆ ಏನು ಅಂತ ನೋಡೋಣ. ಈ ಫಾಲೋಪಿಯನ್ ಟ್ಯೂಬ್ ಬ್ಲಾಕ್ ಅಂತ ಅಂದರೆ ಗರ್ಭಾಶಯ ಮತ್ತು ಅಂಡಾಶಯಕ್ಕೆ ಸಂಪರ್ಕಿಸೋದಕ್ಕೆ ಒಂದು ಟ್ಯೂಬ್ ಇರುತ್ತೆ. ಇದನ್ನು ಫಾಲೋಪಿಯನ್ ಟ್ಯೂಬ್ ಅಂತ ಹೇಳ್ತಾರೆ. ಈ ಗರ್ಭಾಶಯ ಮತ್ತು ಅಂಡಾಶಯವನ್ನು ಸಂಪರ್ಕಿಸುವಂತಹ ಈ ಫಾಲೋಪಿಯನ್ ಟ್ಯೂಬಲ್ಲಿ ತಡೆ ಉಂಟಾಗಿರುವಂತಹ ಸ್ಥಿತಿಯನ್ನು ಈ ಫಾಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಅಥವಾ ಫಾಲೋಪಿಯನ್ ಟ್ಯೂಬ್ ಅಬ್ಸ್ಟ್ರಕ್ಷನ್ ಅಂತ ಕೂಡ ಹೇಳ್ತಾರೆ. ಇದು ಕೂಡ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪಾಲಿಸಿಸ್ಟಿಕ್ ಓವರಿಸ್ ಅಥವಾ ಪಾಲಿಸಿಸ್ಟಿಕ್ ಓವರಿಸ್ ಸಿಂಡ್ರೋಮ್ ಅಂತ ಕೂಡ ಹೇಳ್ತಾರೆ, ಅಥವಾ ಇದಕ್ಕೆ PCOS ಅಂತ ಕೂಡ ಹೇಳ್ತಾರೆ. ಇದಂತೂ ತುಂಬ ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಕಂಡುಬರುವಂತಹ ಒಂದು ಇನ್ಫರ್ಟಿಲಿಟಿ ಸಮಸ್ಯೆ ಅಂತಲೇ ಹೇಳ್ಬೋದು. ಇದೇನಂತ ಅಂದರೆ ಅಂಡಾಶಯದಲ್ಲಿ ಅನೇಕ ಚಿಕ್ಕ ನೀರಿನ ಗುಳ್ಳೆ ಅಥವಾ ಅನೇಕ ಸಿಸ್ಟ್ಗಳು ಕಂಡುಬರುವಂತಹ ಸ್ಥಿತಿಯನ್ನು ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ. ಇದು ಕೂಡ ಇನ್ಫರ್ಟಿಲಿಟಿ ಉಂಟು ಮಾಡುತ್ತೆ. ಈ ಇನ್ಫರ್ಟಿಲಿಟಿಗೆ ಏಜ್ ಫ್ಯಾಕ್ಟರು ಕೂಡ ಅಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ನೋಡಿರ್ಬೋದು, 35ಗಿಂತ ಜಾಸ್ತಿ ವಯಸ್ಸಾಗಿರುವಂತಹ ಹೆಣ್ಮಕ್ಳಲ್ಲಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬ ಕಾಮನ್ ಆಗಿ ಕಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಹೆಣ್ಮಕ್ಳು ವಯಸ್ಸು ಬಂದುಬಿಟ್ಟು 35ಕ್ಕಿಂತ ಜಾಸ್ತಿ ಆದ ನಂತರ ಹೆಣ್ಮಕ್ಳಲ್ಲಿ ಅಂಡಾಣುಗಳು ಮತ್ತು ಅವುಗಳ ಗುಣಮಟ್ಟ ಕಡಿಮೆಯಾಗುತ್ತಾ ಬರೋದ್ರಿಂದ ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬಾ ಹೆಚ್ಚಾಗ್ತಾ ಇರುವಂಥದ್ದು. ಇದು ಕೂಡ ಒಂದು ಮೈನ್ ಕಾರಣ ಅಂತಲೇ ಹೇಳ್ಬೋದು ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಉಂಟಾಗಲಿಕ್ಕೆ. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಇವಾಗಿನ ಲೈಫ್ ಸ್ಟೈಲ್. ಈ ಲೈಫ್ ಸ್ಟೈಲ್ ಕೂಡ ಇನ್ಫರ್ಟಿಲಿಟಿ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬಹುದು. ಅಂದರೆ ಈಗ ನೀವು ನೋಡ್ತಿರ್ಬೋದು, ತುಂಬ ಜನ ಓವರ್ ವೆಯ್ಟ್ ಇರ್ತಾರೆ, ಇಲ್ಲ ಅಂಡರ್ ವೆಯ್ಟ್ ಇರ್ತಾರೆ. ಇದು ಕೂಡ ಇನ್ಫರ್ಟಿಲಿಟಿಗೆ ಅಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈಗಿನ ಸಮಾಜದಲ್ಲಿ
ಡ್ರಿಂಕಿಂಗ್ ಸ್ಮೋಕಿಂಗ್ ಕೂಡ ಜಾಸ್ತಿ ಆಗಿರುವಂಥದ್ದು. ಇದು ಕೂಡ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಜೊತೆಗೆ ಓವರ್ ಸ್ಟ್ರೆಸ್ ಮತ್ತು ನಿದ್ರೆಯ ಕೊರತೆ ಕೂಡ ಈ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಓವರಿಯನ್ ಸಿಸ್ಟು. ಇದು ಓವರಿಯನ್ ಸಿಸ್ಟ್ ಬಂದುಬಿಟ್ಟು 100% ಇನ್ಫರ್ಟಿಲಿಟಿ ಮೇಲೆ ಅಫೆಕ್ಟ್ ಆಗಲ್ಲ. ಆದರೆ ಕೆಲವೊಂದು ಸಿಸ್ಟ್ಗಳು ಇನ್ಫರ್ಟಿಲಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಹಾಗಾದರೆ ಓವರಿಯನ್ ಸಿಸ್ಟ್ ಅಂದರೆ ಏನು ಅಂತ ಹೇಳೋದಾದರೆ, ಇದು ಅಂಡಾಶಯದಲ್ಲಿ ನೀರು ಅಥವಾ ದ್ರವದಿಂದ ತುಂಬಿರುವಂತಹ ಒಂದು ಚೀಲದಂತಹ ಗಡ್ಡೆ ಅಂತಲೇ ಹೇಳ್ಬೋದು. ಇದನ್ನು ಓವರಿಯನ್ ಸಿಸ್ಟ್ ಅಂತ ಹೇಳ್ತಾರೆ. ಇದು ಕೆಲವೊಮ್ಮೆ ಇನ್ಫರ್ಟಿಲಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಎಲ್ಲ ಸಿಸ್ಟ್ಗಳು ಅಲ್ಲ, ಕೆಲವೊಂದು ಸಿಸ್ಟ್ಗಳು ಅಂಡಾಣು ಉತ್ಪತ್ತಿಯ ಮೇಲೆ ಪರಿಣಾಮ ಬೀರೋದ್ರಿಂದ ಆಗ ಇನ್ಫರ್ಟಿಲಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಕೆಲವೊಂದು ಸಿಸ್ಟ್ಗಳು ಇದ್ದಾಗ ಓವ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ, ಆಗ ಇನ್ಫರ್ಟಿಲಿಟಿ ಆಗುವಂತಹ ಚಾನ್ಸಸ್ ಇರುತ್ತೆ. ಲೋ AMH ಲೆವೆಲ್ ಕೂಡ ಒಂದು ಇನ್ಫರ್ಟಿಲಿಟಿಗೆ ಮುಖ್ಯವಾದ ಕಾರಣ ಅಂತಲೇ ಹೇಳ್ಬೋದು. ಈ AMH ಅಂದರೆ ಏನು ಅಂತ ಫಸ್ಟ್ ನೋಡೋಣ. AMH ಅಂದರೆ ಆ್ಯಂಟಿ ಮ್ಯುಲೇರಿಯನ್ ಹಾರ್ಮೋನ್ ಅಂತ ಹೇಳಿಬಿಟ್ಟು, ಇದು ಅಂಡಾಶಯದಲ್ಲಿರುವಂತಹ ಅಂಡಾಣುಗಳ ಸಂಖ್ಯೆಯನ್ನು ಸೂಚಿಸುವಂಥ ಒಂದು ಹಾರ್ಮೋನ್ ಆಗಿರುತ್ತೆ. ಅಂದರೆ ಅಂಡಾಣುಗಳ ಪ್ರಮಾಣವನ್ನು ಸೂಚಿಸುವಂಥ ಒಂದು ಹಾರ್ಮೋನ್ ಆಗಿರೋದ್ರಿಂದ ಅದು ಕಡಿಮೆ ಇದ್ದಾಗ ಅಂಡಾಣುಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅರ್ಥ. ಹಾಗಾಗಿ AMH ಲೆವೆಲ್ ಕಡಿಮೆ ಇದ್ದಾಗ, ಅಂದರೆ ಗರ್ಭಧಾರಣೆಯೇ ಆಗಲ್ಲ ಅಂತ ಅಲ್ಲ, ಆಗುತ್ತೆ, ಆದರೆ ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ಇದು ಕೂಡ ಒಂದು ಇನ್ಫರ್ಟಿಲಿಟಿಗೆ ಕಾರಣ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳಿಬಿಟ್ಟು, ಇದು ಕೆಲವೊಬ್ಬರಲ್ಲಿ ಇನ್ಫರ್ಟಿಲಿಟಿಗೆ ಕಾರಣ ಅಂತಲೇ ಹೇಳ್ಬೋದು. ಆದರೆ ಇದು ಹೇಗೆ ಅಂದರೆ, ಎಲ್ಲ ಫರ್ಟಿಲಿಟಿ ಟೆಸ್ಟ್ಗಳನ್ನೂ ಮಾಡಿಸಿದ್ರೂ ಕೂಡ ಎಲ್ಲನೂ ನಾರ್ಮಲ್ ಇರುತ್ತೆ, ಆದರೆ ಫರ್ಟಿಲಿಟಿ ಆಗ್ತಾ ಇರೋದಿಲ್ಲ. ಇದನ್ನು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಥೈರಾಯ್ಡು. ಈ ಥೈರಾಯ್ಡು ಕೂಡ ಸ್ವಲ್ಪ ಮಟ್ಟಿಗೆ ಇನ್ಫರ್ಟಿಲಿಟಿಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಥೈರಾಯ್ಡ್ ಅಂತ ಅಂದರೆ ಈ ಥೈರಾಯ್ಡ್ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಇರೋದ್ರಿಂದ ಇನ್ಫರ್ಟಿಲಿಟಿ ಆಗಲಿಕ್ಕೆ ಚಾನ್ಸಸ್ ಆಗುತ್ತೆ. ಆದರೆ ಎಲ್ಲ ಟೈಮಲ್ಲೂ ಕೂಡ ಗರ್ಭಧಾರಣೆ ಆಗಲ್ಲ ಅಂತ ಅಲ್ಲ, ಇದು ಸ್ವಲ್ಪ ಮಟ್ಟಿಗೆ ಇನ್ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸರಿಯಾದ ಟ್ರೀಟ್ಮೆಂಟ್ ಮತ್ತು ಈ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡೋದ್ರಿಂದ ಗರ್ಭಧಾರಣೆ ಸಾಧ್ಯ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ರೀಸನ್ ಬಂದುಬಿಟ್ಟು ಪ್ರೋಲ್ಯಾಕ್ಟಿನ್. ಈ ಪ್ರೋಲ್ಯಾಕ್ಟಿನ್ ಅಂದರೆ ಏನು ಅಂತ ಹೇಳೋದಾದರೆ, ಇದು ಮೆದುಳಿನಲ್ಲಿರುವಂತಹ ಪಿಟ್ಯುಟರಿ ಗ್ರಂಥಿಯನ್ನು ಉತ್ಪಾದಿಸುವಂತಹ ಒಂದು ಹಾರ್ಮೋನ್ ಅಂತಲೇ ಹೇಳ್ಬಹುದು. ಈ ಹಾರ್ಮೋನು ಜಾಸ್ತಿ ಆದಾಗ ಮಹಿಳೆಯರಲ್ಲಿ ಓವ್ಯುಲೇಷನ್ನು ಸರಿಯಾಗಿ ಆಗೋದಿಲ್ಲ, ಹಾಗೆ ಇರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ಇನ್ಫರ್ಟಿಲಿಟಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಮಾಹಿತಿಯು ಕೇವಲ ಶಿಕ್ಷಣದ ಉದ್ದೇಶದಿಂದ ಮಾತ್ರ ಆಗಿರುತ್ತೆ. ನಿಮಗೇನಾದರೂ ತೊಂದರೆ ಇದ್ದರೆ ನೀವು ದಯವಿಟ್ಟು ಹತ್ತಿರದ ಗೈನೋಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನ್ನ ಹತ್ರ ಕಮೆಂಟ್ಸಲ್ಲಾದರೂ ಕೇಳ್ಬೋದು, ಇಲ್ಲ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ನನಗೆ ನೀವು ಕಮೆಂಟ್ಸ್ ಮೂಲಕ ಕೇಳಿ ತಿಳ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.